स्वागत है आपका बी न्यूज नेशन में। मैं हूं आबिद हुसैन शेख। कर्नाटक में बाहर राज्य से रजिस्ट्रेशन गाड़ियों पर एक्शन, टैक्स वसूली का मिशन। कर्नाटक में बाहर के राज्य पांडिचेरी, महाराष्ट्र, आंध्रा, केरल वगैरह में रजिस्टर कराई गई गाड़ियों का राज्य में इस्तेमाल रोकना ही हमारा मिशन। लोग टैक्स बचाने के लिए बाहर के राज्यों में अपनी गाड़ियों का रजिस्ट्रेशन करवाकर कर्नाटक में चला रहे थे। अब तक 65 पांडिचेरी और 26 दूसरे राज्यों की गाड़ियां जब्त की जा चुकी हैं। जब्त गाड़ियों पर राज्य टैक्स के अलावा प्लस 20% जुर्माना लगाया गया है। आरटीओ ने कहा कि यहां रहने वाले परमानेंट रहवासियों की गाड़ियों का रजिस्ट्रेशन हमेशा लोकल आरटीओ ऑफिस में ही होना चाहिए। इस अभियान के तहत बीजापुर, गुलबर्गा और बेलगाम डिवीजन में हर दिन स्पेशल जांच जारी है। कानून का उल्लंघन करने वालों पर कार्रवाई और टैक्स वसूली लगातार जारी रहेगी। इसकी पूरी जानकारी दी एडिशनल ट्रांसपोर्ट कमिश्नर केटी हालस्वामी ने एक प्रेस कॉन्फ्रेंस के दौरान बीजापुर में। ನೋಡಿ ಇದಾಗಲೇ ಯಾರೋ ಕೇಳಿದ್ರು ಬೇರೆ ಪಾಂಡಿಚೇರಿ ಬಿಟ್ಟು ಬೇರೆ ಗಾಡಿ ಮಾಡಲ್ವ ಅಂತಿದ್ದು. ಅದು ಯೂಪಿದೆ ಇದೆ ಸ್ಪೆಷಲಿ ಇರೋವೆಲ್ಲ ಪಾಂಡಿಚೇರಿ ವೆಹಿಕಲ್ಗಳು ಜಾಸ್ತಿ ಕಡಿಮೆ ಇರೋದು ಪಾಂಡಿಚೇರಿ ಕಡಿಮೆ ಕಂಪೇರ್ ಟು ಅದರ್ ಸ್ಟೇಟ್ ಪಾಂಡಿಚೇರಿ ಕಡಿಮೆ. ಅದರಿಂದ ಪಾಂಡಿಚೇರಿಗೆ ಹೋಗ್ತಾರೆ ಇಲ್ಲ ನೋಡಿ ಪಾಂಡಿಚೇರಿ ಆಫ್ ಕಡೆ ಹೇಳಬೇಕಂದ್ರೆ ಸರ್ಕಾರದ ತಪ್ಪು. ಸರ್ಕಾರ ರೇಟ್ ಕಡಿಮೆ ಮಾಡಿದ್ರೆ ನಾವೇ ಹೋಗ್ತೀವಿ ಹೊರಗೆ. ಇದನ್ನ ದಯವಿಟ್ಟು ಅದು ನೋಡಿ ಯು ಕೆನಾಟ್ ಆನ್ಸರ್ ಇಟ್. ತಪ್ಪಲ್ಲ. ಸರ್ಕಾರದ ಅಭಿವೃದ್ಧಿ ದೃಷ್ಟಿಯಿಂದ ತೆರಿಗೆನ ಹಾಕಿರೋದು ಬಿಟ್ಟರೆ ಉದ್ದೇಶ ಬೇರೆ. ಯೂನಿಫಾರ್ಮಿಟಿ ಇಲ್ಲ ಅಂತ ಒಂದು ಕಡೆ ಇಲ್ಲಿ ಒಂದು ಕಡೆ ಇಲ್ಲಿ ಲೈವಲ್ಲಿ ಇದೆ. ನಾನು ಮಾತಾಡ್ತಾ ಇದ್ದೆ ಇಲ್ಲಿ ಅಣ್ಣಾಜಿ ಹಿಂದೆ ಬರ್ರಿ. ವಿತ್ ಪೆನಲ್ಟಿ 20% ಪೆನಲ್ಟಿ ಅಲ್ಲದಲ್ಲೇ ಪೆನಲ್ಟಿನೂ ಕೂಡ ನಾವು ಕಟ್ಸ್ಕೊಳ್ತೀವಿ. ಅದಕ್ಕೆ ಅನ್ನೆಸೆಸರಿ ಇವತ್ತು ಹೊರೆ ಆಗ್ತಾ ಇದೆ. ಅವ್ರಿಗೆ 20% ಕೂಡ ಪೆನಲ್ಟಿ ಕೂಡ ಇದಕ್ಕೆ ದಂಡ ಆ್ಯಡ್ ಆಗುತ್ತೆ. ಕಟ್ಟಿದ್ರೆ ಅವರಿಗೆ ದುಡ್ಡು ಉಳಿತಾಯ ಆಗುತ್ತೆ. ಯಾಕೆ ಇಲ್ಲಿಗೂ ದುಡ್ಡು ಹೋಗಿರುತ್ತೆ, ಇಲ್ಲೂ ಕಟ್ಟಬೇಕು. ಈಗ ಎರಡು ಕಡೆ ಮತ್ತೆ ಪಾಂಡಿಚೇರಿಗೆ ಹೋಗಿ ಮತ್ತೆ ಅಲ್ಲಿ ರಿಫಂಡ್ ತೊಗೋಬೇಕು. ಅವ್ರಿಗೆ ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ವೋ, ಮತ್ತೆ ತೊಗೊಳ್ತಾರ ಇಲ್ಲ, ಕೆಲವು ತೊಗೊಳಲ್ಲ. ಈಗ ಕಟ್ಟಿದ್ದು ಅವ್ರ ಗಾಡಿ ಬಿಡಿಸ್ಕೊಂಡು ಹೋಗಲೇಬೇಕು. ಅವಾಗ ಏನು ಮಾಡ್ತಾರೆ, ಇಲ್ಲಿ ಕಟ್ಬಿಟ್ಟು ಬಿಡಪ್ಪ ಹೋಗಲಿ ಅಂತೇಳಿ ಅಂತ ಅವ್ರಿಗೆ ಸುಮ್ಮನೆ ಅನ್ಯಾಯವಾಗೂ ಅವ್ರಿಗೆ ತೊಂದರೆ ಲಾಸ್ ಆಗ್ತದೆ. ಆ ದೃಷ್ಟಿಯಿಂದ ತಮ್ಮ ಮಾಧ್ಯಮಗಳ ಮುಖಾಂತರ ತಾವೇನಾದರೂ ಪ್ರಚಾರ ಕೊಟ್ಟರೆ ಅಟ್ಲೀಸ್ಟ್ ಒಂದು ಜನರಿಗೆ ಗೊತ್ತಾಗುತ್ತೆ ಅಂತ ನಮ್ಮ ಉದ್ದೇಶದಿಂದ ನಾನು ಇವತ್ತು ನಾನು ಆಗಲೇ ಹೇಳಿದ್ದೆ. ಅದೊಂದು ಸ್ವಲ್ಪ ನೀವು ಗ್ರಾಮೀಣ ಮಟ್ಟದಲ್ಲಿ ಲೈಸೆನ್ಸ್ಗೋಸ್ಕರ ಸಾರ್ವಜನಿಕರಿಗೆ ಮತ್ತು ಕೆಲವರು ಎಲ್ಲರಿಗೂ ಗೊತ್ತಿರಲ್ಲ. ಪ್ರಜ್ಞಾವಂತರು, ನಾವು ಶಾಲೆ ಕಲಿತವ್ರು, ಕೆಲವೊಬ್ರು ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಇದ್ದಾರೆ. ತೋಟದ ಮನೆಗಳು ಇರ್ತವೆ, ಅವರಿಗೆ 2 ವೀಲರು ಟ್ರ್ಯಾಕ್ಟರು ತೊಗೊಂಡು ಹೋಗ್ತಾರೆ. ಅಂಥವ್ರಿಗೆ ಲೈಸೆನ್ಸ್ ಕೂಡ ಮಾಡೋದ್ರ ಮೂಲಕ ಖಂಡಿತವಾಗ್ಲೂ ಅದ್ರ ಬಗ್ಗೆ ಒಂಚೂರು ಅವೇರ್ನೆಸ್ ಇದೆ. ಖಂಡಿತವಾಗ್ಲೂ ಇವತ್ತು ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ವಾಸ ಮಾಡ್ತಕ್ಕಂಥವ್ರು ಇವತ್ತು ಇಲ್ಲಿ ನಮ್ಮ ಕರ್ನಾಟಕ ಜನ ಇವತ್ತೇನಂದರೆ ಟ್ಯಾಕ್ಸ್ ಕಡಿಮೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಹೇಳಿ ಪಾಂಡಿಚೇರಿಗೆ ಹೋಗಿ ರಿಜಿಸ್ಟರ್ ಮಾಡ್ತಾರೆ. ಅವ್ರ ವೋಟರ್ ID, ಆಧಾರ್ ಕಾರ್ಡು ಎಲ್ಲ ಇಲ್ಲೇ ಇರುತ್ತೆ, ಇಲ್ಲೇ ಇರ್ತಾರೆ. ನಮ್ಮ ಕರ್ನಾಟಕ ರಾಜ್ಯದ ರಸ್ತೆನ ಇಲ್ಲಿ ಯೂಸ್ ಮಾಡ್ತಾರೆ. ಇಲ್ಲರೇ ನಮ್ಮ ಕರ್ನಾಟಕದವರಾಗಿ ಅದು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸೋದು ದೊಡ್ಡ ತಪ್ಪದು. ಯಾಕೆಂದರೆ ನಮ್ಮ ರಾಜ್ಯದ ಇಲ್ಲಿ ರಸ್ತೆನ ಉಪಯೋಗಿಸ್ಕೊಂಡು ಅಲ್ಲಿ ಟ್ಯಾಕ್ಸ್ ಕಟ್ಟಿ ಇಲ್ಲಿ ನಮಗೆ ನಮ್ಮ ಕರ್ನಾಟಕ ಸರ್ಕಾರದ ರಾಜಸ್ವಕ್ಕೆ ನಮಗೆ ಗೌರ್ಮೆಂಟಿಗೆ ಲಾಸ್ ಆಗ್ತಾಯಿದೆ. ಗಾಡಿ ಟೋಟಲ್ ಈಗ 68 ಗಾಡಿಗಳನ್ನ ನಾವು ಸೀಸ್ ಮಾಡಿ, ಪಾಂಡಿಚೇರಿ ವೆಹಿಕಲ್ಗಳೇ 68 ಗಾಡಿಗಳಾಗಿದೆ. ಇನ್ನು ಉಳಿದಿದ್ದ ಬೇರೆ ಅದರ್ ಸ್ಟೇಟ್ ಗಾಡಿಗಳನ್ನ ಒಂದು 28 ಗಾಡಿಗಳನ್ನ ನಾವು ಸೀಸ್ ಮಾಡಿದ್ದೀವಿ. ಅದೇನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇವತ್ತೇನು ಲಾಸ್ ಆಗ್ತಾಯಿದೆ ಆ ಟ್ಯಾಕ್ಸನ್ನು ಇವತ್ತು ಅವರಿಂದ ನಾವು ತುಂಬಿಸ್ತಾ ಇದ್ದೀವಿ. ಕಾರ್ಯಕ್ರಮ ಅಂತಂದರೆ ಇದು ಲಾ ಇದೆ, ಕಾನೂನು ಇದೆ. ಅವ್ರು ಇಲ್ಲೇ ಇದ್ದರೆ ಇಲ್ಲೇ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಇಲ್ಲೇ ಟ್ಯಾಕ್ಸ್ ಕಟ್ಟಬೇಕು. ಅದು ಬಿಟ್ಬಿಟ್ಟು ಬೇರೆ ರಾಜ್ಯದಲ್ಲಿ ಹೋಗಿ ಟ್ಯಾಕ್ಸ್ ಕಟ್ಟಿ ಇಲ್ಲಿ ಓಡಿಸೋದು ಅಂತ ಹೇಳಿದ್ರೆ ಅದು ಕಾನೂನಿಗೆ ವಿರೋಧ. ಅದರಿಂದ ನಾವು ಇದು ನಿರಂತರವಾಗಿ ನಡೀತಾನೆ ಇರುತ್ತೆ. ರಿಲೀಸ್ ಮಾಡ್ಬೇಕಂದ್ರೆ ಟ್ಯಾಕ್ಸ್ ಕಟ್ಟಿದ್ರೆ ನಾವು ರಿಲೀಸ್ ಮಾಡ್ಬೋದು. ಹೌದೌದು. ಕರ್ನಾಟಕ ನಮ್ದು ಏನಿದೆ ಟ್ಯಾಕ್ಸ್ ಏನಿದೆ, ನಮ್ಮದು ಸ್ಲ್ಯಾಬ್ ಇದೆ, ಇಷ್ಟಿಷ್ಟು ಇದೆ, ಲೈಫ್ ಟೈಮ್ ಟ್ಯಾಕ್ಸ್ ಅಂತೇಳಿ ಅಂತ ಇದೆ. ಅದು ಕಟ್ಟಿದ್ರೆ ಅದು ನಾವು ರಿಲೀಸ್ ಮಾಡಿ ಅವ್ರಿಗೆ ನಾವು ಕೊಡ್ತೀವಿ. ಇಲ್ಲಿ ಟ್ಯಾಕ್ಸ್ ಕಟ್ಟಿ ಓಡಿಸ್ಬೋದು. ಹೌದು. ಬರೀ ನಾಟ್ ಓನ್ಲಿ ಬಿಜಾಪುರ, ಕರ್ನಾಟಕದಾದ್ಯಂತ ಅಲ್ಲಿ ಏನಂತ ಹೇಳಿದ್ರೆ ಟ್ಯಾಕ್ಸ್ ಕಡಿಮೆ ಅಂತೇಳಿ ಅಲ್ಲಿಗೆ ಹೋಗ್ತಾ ಇದ್ದಾರೆ.
ದಯವಿಟ್ಟು ಅದನ್ನು ನಾನು ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತೀನಿ. ದಯವಿಟ್ಟು ಯಾರು ಕೂಡ ಇಲ್ಲಿ ವಾಸ ಮಾಡೋಂಥ ನಮ್ಮ ಕರ್ನಾಟಕದ ಜನ ದಯವಿಟ್ಟು ಹೋಗಿ ಬೇರೆ ರಾಜ್ಯದಲ್ಲಿ ಹೋಗಿ ಯಾವುದೇ ಕಾರಣಕ್ಕೂ ನೋಂದಣಿ ಅಲ್ಲಿ ಟ್ಯಾಕ್ಸ್ ಕಟ್ಬಿಡಿ, ನೋಂದಣಿ ಮಾಡ್ಕೊಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಅಲ್ಲಿದಂತ ಈಗ ಪಾಂಡಿಚೇರಿ ಅಂತಂದರೆ ಈಗ ಟ್ಯಾಕ್ಸ್ ಅಂತಂದರೆ ಸ್ಟೇಟ್ ಟು ಸ್ಟೇಟ್ ಡಿಫರ್ ಆಗುತ್ತೆ. ನಮ್ಮ ಕರ್ನಾಟಕ ರಾಜ್ಯದ ತೆರಿಗೆ ಬೇರೆ, ಅದು ಮೋಟರ್ ವೆಹಿಕಲ್ ಟ್ಯಾಕ್ಸ್ ತೆರಿಗೆ ಬೇರೆ, ಅಲ್ಲಿ ಬೇರೆ ಬೇರೆ ಸ್ಟೇಟಿಂದ ಬೇರೆ ಬೇರೆ ಇರುತ್ತೆ. ಅದು ಸ್ಪೆಷಲಿ ಪಾಂಡಿಚೇರಿ ಅಂದರೆ ಸ್ವಲ್ಪ ಕಡಿಮೆ. ಪಾಂಡಿಚೇರಿ ಅಂತಂದರೆ ಒಂದು 40% ಅಂದರೆ ಒಂದು 10 ಲಕ್ಷಕ್ಕೆ ಒಂದು 4 ಲಕ್ಷ ಅಲ್ಲಿ ಉಳಿಬೋದು ಅಥವಾ 5 ಲಕ್ಷ ಉಳಿಬೋದು. ಅದರಿಂದ ಆಸೆ ಪಟ್ಬಿಟ್ಟು ಅಲ್ಲಿ ಹೋಗಿ ಮಾಡಿಸಿ ಈಗ ನೋಡಿ, ಈಗ ಸೀಸ್ ಮಾಡಿ ಇಲ್ಲೂ ಕಟ್ಟಬೇಕು, ಅಲ್ಲೂ ಕಟ್ಟಬೇಕು. ಹೌದು, ಈಗ ಸ್ಲೈಟ್ ಡಿಫ್ರೆನ್ಸ್ ಅಂದರೆ ಆಂಧ್ರ ಆಗಲಿ, ತಮಿಳ್ನಾಡು ಆಗಲಿ, ಮಹಾರಾಷ್ಟ್ರ ಆಗಲಿ ಸ್ವಲ್ಪ ವ್ಯತ್ಯಾಸ ಇದೆ ಬಿಟ್ಟರೆ ಅದನ್ನು ಕೂಡ ಅಲ್ಲಿ ಕಡಿಮೆ ಅಂತೇಳಿ ಅಲ್ಲಿಗೆ ಹೋಗಿ ರಿಜಿಸ್ಟರ್ ಮಾಡಿಸಿ ಇಲ್ಲೇ ಇರ್ತಾರೆ. ಇಲ್ಲೇ ವೋಟರ್ ಐ ಡಿ ಇರುತ್ತೆ, ಇಲ್ಲೇ ಆಧಾರ್ ಕಾರ್ಡ್ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಇಲ್ಲೇ ಗಾಡಿ ಇಟ್ಟಿರ್ತಾರೆ. ದಯವಿಟ್ಟು ಕರ್ನಾಟಕ ಜನ ಸಂದೇಶಕ್ಕೆ ದಯವಿಟ್ಟು ಇದನ್ನು ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕ ಜನ ಅಂತ ನಮ್ಮ ಕರ್ನಾಟಕದಲ್ಲೇ ಎಲ್ಲಿ ಬೇಕಾದರೂ ರಿಜಿಸ್ಟರ್ ಮಾಡಿಸಿ. ಇಲ್ಲಿ ನಮ್ಮ ಆರ್ ಟಿ ಒ ಆಫೀಸ್ಗಳಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ. ಇಲ್ಲಿ ಟ್ಯಾಕ್ಸ್ ಇಲ್ಲೇ ನಮ್ಮ ಕರ್ನಾಟಕ ರಾಜ್ಯದ ಬೊಕ್ಕಸಕ್ಕೆ ಇಲ್ಲೇ ತೆರಿಗೆ ತುಂಬಿ ಅಂತೇಳಿ ನಾನು ಮನವಿ ಮಾಡ್ತೀನಿ. और ख़बरों के लिए देखते रहिए बी न्यूज़ नेशन।